ಎಸ್ ವೀಕ್ಷಕರೇ, ಸಮಯ ಈಗ 10:15 ನಾನಿರುವಂಥದ್ದು ನವದೆಹಲಿಯ ಕರ್ನಾಟಕ ಭವನದ ಮುಂಭಾಗದಲ್ಲಿ. ಈ ಒಂದು ವಿಶೇಷವಾಗಿ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನೀವು ನೋಡ್ಬೋದು ಸಾಕಷ್ಟು ಐತಿಹಾಸಿಕ ಸ್ಥಳಗಳು ಇರುವಂತಹ ನವದೆಹಲಿ, ಅದೇ ರೀತಿ ಭಾರತ ದೇಶದ ರಾಜಕಾರಣವನ್ನ ಕಂಟ್ರೋಲ್ ಮಾಡೋದು, ಆಡಳಿತ ಮಾಡೋದು ಇಲ್ಲಿಂದಾನೇ. ಇಲ್ಲಿ ಯಾಕಪ್ಪ ಅಂತಂದ್ರೆ, ಇಲ್ಲಿ ರಾಷ್ಟ್ರಪತಿ ಭವನ ಇರುವಂತಹ ಐತಿಹಾಸಿಕವಾದಂತಹ ನವದೆಹಲಿಯಲ್ಲಿ ನಾನಿರುವಂಥದ್ದು. ನೋಡಿ, ಈಗಾಗಲೇ ಇಲ್ಲಿ ಸಾಕಷ್ಟು ಮುಖ್ಯಮಂತ್ರಿಗಳು ಆಳ್ವಿಕೆಯನ್ನ ಮಾಡೋಗಿದ್ದಾರೆ. ತುಂಬಾ ಚಳಿ ಆಗ್ತಿದೆ. ಶೀಲಾ ದೀಕ್ಷಿತ್ ಅವರು ಸುಮಾರು 15 ವರ್ಷ ಈ ಒಂದು ರಾಜ್ಯನ ಆಳ್ತಾರೆ. ತದನಂತರ ಅರವಿಂದ್ ಕೇಜ್ರಿವಾಲ್ ಅವರು ಸತತವಾಗಿ 10 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. ಈಗ ಬಿಜೆಪಿ ಪಕ್ಷದಿಂದ ಮೊದಲನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿರುವಂತಹ ರೇಖಾ ಗುಪ್ತಾ ಅವರು ಕೂಡ ಈಗ ಮುಖ್ಯಮಂತ್ರಿ ಆಗಿರ್ತಾರೆ. ಸೊ ದೆಹಲಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ, ಸಾಕಷ್ಟು ಐತಿಹಾಸಿಕವಾದಂತಹ ಸ್ಮಾರಕಗಳು ಇಲ್ಲಿರುವಂಥದ್ದು ನೋಡ್ಬೋದು. ಪಾರ್ಲಿಮೆಂಟ್ ಹೌಸ್ ಆಗಿರ್ಬೋದು, ಕುತುಬ್ ಮಿನಾರ್ ಆಗಿರ್ಬೋದು, ಇಂಡಿಯಾ ಗೇಟ್ ಆಗಿರ್ಬೋದು, ಇಂತಹ ಸಾಕಷ್ಟು ಪ್ರವಾಸಿ ತಾಣಗಳು ಇಲ್ಲಿರುವಂಥದ್ದು. ಪ್ರವಾಸಕ್ಕಂದೇ ಹೊರದೇಶದಿಂದ ಪ್ರವಾಸಿಗರು ಬರುವಂತ ಈ ಒಂದು ರಾಜ್ಯದಲ್ಲಿ, ಈ ಒಂದು ನವದೆಹಲಿಯಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಪೊಲ್ಯೂಷನ್. ಎಲ್ಲಿ ನೋಡಿದ್ರು ಪೊಲ್ಯೂಷನ್ ಪೊಲ್ಯೂಷನ್ ಪೊಲ್ಯೂಷನ್. ವಾಯು ಮಾಲಿನ್ಯದಿಂದ ತತ್ತರಿಸಿ ಹೋಗಿರುವಂಥದ್ದು. ಸಾಕಷ್ಟು ಜನಗಳಿಗೆ, ಪ್ರಾಣಿಗಳಿಗೆ ಸಮಸ್ಯೆ ಆಗಿರುವಂಥದ್ದು ನೋಡ್ಬೋದು. ದೀರ್ಘ ಅವಧಿ ಹೃದಯ ಸಂಬಂಧಿ ಕಾಯಿಲೆ, ಉಸಿರಾಟದ ತೊಂದರೆ, ಪ್ರಾಣಿ ಪಕ್ಷಿಗಳಿಗೆ ತೊಂದರೆ, ಪರಿಸರದ ಮೇಲೆ ಆಗುವಂತಹ ತೊಂದರೆ ನೋಡ್ಬೋದು. ಪ್ರತಿಯೊಂದು ಮರದ ಎಲೆಯ ಮೇಲೆ ಕೆಂಪು ಧೂಳಿನ ಅಥವಾ ಬ್ಲಾಕ್ ಧೂಳಿನ ಕಲರ್ ಆಗಿ ಪರಿವರ್ತನೆ ಆಗಿರುವಂಥದ್ದು. ಈ ಪೊಲ್ಯೂಷನ್ಗೆ ಆಗಿಂದನೂ ಕೂಡ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಲ್ಲಿ ಕ್ರಮ ತಗೊಂಡಿಲ್ಲ ಇಲ್ಲಿ. ಸೊ ಪ್ರವಾಸಿಗರು ಬರುವಂತ ನಮ್ಮ ಒಂದು ದೆಹಲಿಗೆ ಈಗಾದರೂ ಸ್ವಚ್ಛಲವಾಗಿ ಆಯ್ಕೆಯಾಗಿರುವಂತಹ ರೇಖಾ ಗುಪ್ತಾ ಮೇಡಮ್ ಅವರು, ನಾನು ಯಾವುದೇ ಪಕ್ಷದ ಬಗ್ಗೆ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಿಲ್ಲ. ಯಾಕಂದ್ರೆ ಈ ಒಂದು ನಮ್ಮ ದೇಶಕ್ಕೆ ನವದೆಹಲಿ ಅಂದ್ರೆ ಕೇಂದ್ರ ಬಂದು, ಇಲ್ಲಿಂದಾನೇ ಎಲ್ಲ ರಾಜ್ಯಕ್ಕೆ ಸಾಕಷ್ಟು ಮುಖ್ಯಮಂತ್ರಿಗಳು, ಅದೇ ರೀತಿ ಶಾಸಕರು, ಮಂತ್ರಿಗಳು ಏನಾದರೂ ವಿಶೇಷವಾಗಿ ನಮ್ಮ ರಾಜ್ಯಕ್ಕೆ ಅನುದಾನ ಹಾಕಿಸ್ಕೋಬೇಕು, ದೊಡ್ಡ ಮಟ್ಟದ ಹಣ ಬಿಡುಗಡೆ ಮಾಡಬೇಕು ಅಂತಂದ್ರೆ ಈ ಒಂದು ನವದೆಹಲಿಗೆ ಬರುವಂತದ್ದು. ದೆಹಲಿಗೆ ಬಂದಾಗ ಇಂಥ ಒಂದು ವಾತಾವರಣ ನೋಡಿದ್ರೆ ಮನಸ್ಸು ತುಂಬಾ ಬೇಜಾರಾಗುತ್ತೆ. ಎಲ್ಲಾನು ಕೂಡ ಅದ್ಭುತವಾಗಿದೆ. ಪೊಲ್ಯೂಷನ್ 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 ಇದು ನಂಬರ್ 1 ನವದೆಹಲಿಯಲ್ಲಿ ಆಗಿರುವಂತದ್ದು. ವಿಶ್ವದಲ್ಲೇ ಪೊಲ್ಯೂಷನ್ ಎಲ್ಲಿ ಯಾವುದು ದೊಡ್ಡ ಸಿಟಿ ಅಂತ ಅಂದ್ರೆ ಅದು ನವದೆಹಲಿ ಅಂತ ಈಗಾಗಲೇ ಗುರುತಿಸ್ಕೊಂಡಿದೆ. ಸೊ ಈ ಒಂದು ಕಳಂಕನ ಅಳಿಸಿದ್ರೆ ನಮ್ಮ ಭಾರತ ದೇಶದ ಹಿರಿಮೆ, ಗೌರವ ಇನ್ನೂ ಹೆಚ್ಚುತ್ತೆ. ಸೊ ದಯಮಾಡಿ ಈ ಎಲ್ಲಾ ರಾಜಕಾರಣಿಗಳು, ಮಾಜಿ ಮುಖ್ಯಮಂತ್ರಿಗಳು, ಪ್ರಧಾನಿಗಳು, ಅದೇ ರೀತಿ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಅಭಿವೃದ್ಧಿಗೆ ಅಂದ್ರೆ ಪೊಲ್ಯೂಷನ್ ಮುಕ್ತ ನವದೆಹಲಿಗೆ ಒತ್ತು ಕೊಡಬೇಕು. ನೀವು ವೈಯಕ್ತಿಕವಾಗಿ ಬಂದು ಒಂದು ಅರ್ಜಿನ ಸಲ್ಲಿಸಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊಂತೀನಿ. ಭಾರತ ದೇಶದ ರಾಷ್ಟ್ರಪತಿ ಕೂಡ ಒಂದು ಮಹಿಳೆ ಆಗಿರ್ತಾರೆ. ದ್ರೌಪದಿ ಮುರ್ಮು ಅವರು ಕೂಡ ರಾಷ್ಟ್ರಪತಿಯಾಗಿ ಈಗಾಗಲೇ ಸೇವೆ ಸಲ್ಲಿಸಿರುವಂತದ್ದು. ದೆಹಲಿಯ ಮುಖ್ಯಮಂತ್ರಿ ಕೂಡ ಒಬ್ಬ ಮಹಿಳೆ ಆಗಿರ್ತಾರೆ. ಚೊಚ್ಚಲ ಬಾರಿ ಶಾಸಕಿಯಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿರ್ತಾರೆ ಅವರು. ಇವರು ಕೂಡ ಮಹಿಳೆ, ರಾಷ್ಟ್ರಪತಿ ಕೂಡ ಮಹಿಳೆ. ಇವರಿಬ್ರು ಮನ್ಸು ಮಾಡಿದ್ರೆ ನವದೆಹಲಿಯಲ್ಲಿ ಆಗುವಂತ ಪೊಲ್ಯೂಷನ್ಗೆ ಒಂದು ವಿರಾಮನ ನೀಡಬಹುದು. ಈ ನವದೆಹಲಿಯ ಚಿತ್ರಣವನ್ನು ಬದಲಾಯಿಸಬಹುದು ಅಂತ ಈ ಮುಖಾಂತರ ಅವ್ರಿಗೂ ಕೂಡ ಈ ಒಂದು ಸುದ್ದಿ ಅವರಿಗೆ ತಲುಪಲಿ ಅನ್ನೋದು ನನ್ನ ಉದ್ದೇಶ ಆಗಿರ್ತದೆ. ನವದೆಹಲಿ ಪೊಲ್ಯೂಷನ್ ಮುಕ್ತ ಒಂದು ರಾಜ್ಯ ಆದ್ರೆ ಈ ಒಂದು ಕ್ರೆಡಿಟ್ ನಮ್ಮ ಭಾರತ ದೇಶಕ್ಕೆ ಬರುತ್ತೆ ಅನ್ನೋದೇ ನನ್ನ ಉದ್ದೇಶ. ಇಂತಹ ಮಾಹಿತಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರ್ತೀನಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಹರ್ಷದ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.